ಮದುವೆಯ ನಂತರವೂ ಯುವತಿಯರ ಶಿಕ್ಷಣ. ಇಂದಿನ ಯುವತಿಯರು ಮುಂದಿನ ಭಾವಿ ಜೀವನದ ಬಗ್ಗೆ ಕನಸು ಕಟ್ಟಿಕೊಂಡಿರುತ್ತಾರೆ. ಮನೆಯಲ್ಲಿ ಹಿರಿಯರ ಪೋಷಕರ ಒತ್ತಡಕ್ಕೊಳಗಾಗಿ ಬಹುತೇಕ ಯುವತಿಯರು ಮದುವೆಗೆ ಒಪ್ಪಿಕೊಳ್ಳುತ್ತಾರೆ. ಮುಂದೆ ಗುರಿ ಸಾಧಿಸಬೇಕಾಗಿದ್ದ ಸಾಧನೆ ಶೂನ್ಯವಾದಾಗ ಬೇಸರ ಪಡುವುದು ಸಹಜ ಅಲ್ಲವೇ? ಇಂತಹ ಸನ್ನಿವೇಶಗಳನ್ನು ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕಾಣುತ್ತಿದ್ದೇವೆ. ಇತ್ತೀಚೆಗೆ ನಗರ ಪ್ರದೇಶಗಳಲ್ಲಿ ಓದುತ್ತಿರುವ ಯುವತಿಯರು ಮದುವೆಯಾಗಿ ಗಂಡನ ಮನೆಗೆ ಹೋದರೂ ಗಂಡನ ಅನುಮತಿ ಪಡೆದು ಶಿಕ್ಷಣ ಮುಂದುವರೆಸುವ ಯುವತಿಯರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಕೆಲವರು ಆರ್ಥಿಕವಾಗಿ ಶ್ರೀಮಂತರಲ್ಲದಿದ್ದರೂ ತಕ್ಕ ಮಟ್ಟಿಗೆ ಜ್ಞಾನವಿರಲಿ ಎಂಬ ಉದ್ದೇಶವನ್ನು ಇಟ್ಟುಕೊಂಡಿರುತ್ತಾರೆ. ಶ್ರೀಸಾಮಾನ್ಯ ಕುಟುಂಬ ವರ್ಗದವರಲ್ಲಿ ಯುವತಿಯರನ್ನು ಶಾಲೆಗೆ ಕಳುಹಿಸಿ ಓದಿಸಿ ಬಿಡಿಸುತ್ತಾರೆ. ಮತ್ತೊಂದೆಡೆ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲೆಗಳು ಇದ್ದರೂ ಹೆಣ್ಣು ಮಕ್ಕಳನ್ನು ಹೊರಗೆ ಕಳುಹಿಸಲು ಅಂಜುತ್ತಾರೆ. ಶಾಲೆಗೆ ಹೋಗಲು ಮನಸ್ಸು ಇದ್ದರೂ ಹಿರಿಯರ ಸಂಪ್ರದಾಯಗಳಿಗೆ ಬದ್ಧರಾಗಿರುವುದು ಅನಿವಾರ್ಯ. ಬಡತನ, ವಿದ್ಯೆಯ ಬಗೆಗಿನ ನಿರ್ಲಕ್ಷ್ಯ ಪ್ರತಿ ಹಳ್ಳಿಗಳಲ್ಲಿದ್ದರೂ ಶಾಲಾ ಸೌಲಭ್ಯವಿಲ್ಲದಿರುವುದು ಅಥವಾ ಹೆಚ್ಚು ಓದಿದರೆ ವಿವಾಹ ಅಡ್ಡಿಯಾಗುತ್ತದೆ ಎಂಬ ಸಂಕುಚಿತ ಮನೋಭಾವನೆಯನ್ನು ಮನೆಯಲ್ಲಿ ಪೋಷಕರು ವ್ಯಕ್ತಪಡಿಸುತ್ತಾರೆ. ಮದುವೆಯ ಮೊದಲು ಯುವತಿಯರಿಗೆ ವಿದ್ಯಾಭ್ಯಾಸ ಸ್ಥಗಿತವಾಗುತ್ತಿತ್ತು. ನಂತರ ಪರಿಸ್ಥಿತಿಯ ಅನಿವಾರ್ಯದಿಂದ, ಅಂದರೆ ಗಂಡನನ್ನು ಕಳೆದುಕೊಂಡವರು ಕೆಲವೊಮ್ಮೆ ಬೇಜವಾಬ್ದಾರಿಯುತ ಗಂಡನಿಂದಾಗಿ ಸಂಸಾರ ನಿರ್ವಹಣೆಯ ಭಾರವನ್ನು ತಾವೇ ಹೊತ್ತು ವಿದ್ಯೆಯನ್ನು ಮುಂದುವರಿಸಬೇಕಾಗದ ಅನಿವಾರ್ಯತೆಯಿಂದ ಕೆಲವರು ಸಾವಿಗೆ ತುತ್ತಾಗುತ್ತಾರೆ. ಈ ಹಂತದಲ್ಲಿ ಉನ್ನತ ಶಿಕ್ಷಣದ ಬದಲು ವೃತ್ತಿಪರ ಶಿಕ್ಷಣಗಳಾದ ಟೈಲರಿಂಗ್, ಬ್ಯೂಟಿಷಿಯನ್ ಕೋರ್ಸ್, DTP, ಸ್ಕ್ರೀನ್ ಪ್ರಿಂಟಿಂಗ್ ಮೊದಲಾದ ವೃತ್ತಿಪರ ಕಲಿಕೆಗೆ ವಾಲುತ್ತಾರೆ. ನಂತರ ಸ್ವ ಉದ್ಯೋಗ ಅಥವಾ ಕೆಲಸಕ್ಕೆ ಸೇರುವ ಮೂಲಕ ಕುಟುಂಬದ ನಿರ್ವಹಣೆಗೆ ಹೆಗಲು ಕೊಡುತ್ತಾರೆ. ವಿವಾಹ ನಂತರ ಓದನ್ನು ಮುಂದುವರೆಸಲು ಮಹಿಳೆಗೆ ಸಾಕಷ್ಟು ಅವಕಾಶಗಳಿವೆ. ಈ ನಿಟ್ಟಿನಲ್ಲಿ ಆಸಕ್ತಿಯೊಂದಿಗೆ ಕುಟುಂಬದ ಸಹಕಾರ ಪಡೆದುಕೊಂಡರೆ ಜೀವನ ಇನ್ನಷ್ಟು ಸುಲಭವಾದೀತು. ರಾಷ್ಟ್ರೀಯ ಮಟ್ಟದಲ್ಲಿ ಸ್ತ್ರೀ ಸಾಕ್ಷರತೆ 68.35% ಇಂಟರ್ನ್ಯಾಷನಲ್ ವಿಮೆನ್ ಡೆವಲಪ್ಮೆಂಟ್ ಅಪ್ಲಿಸ್ಮೆಂಟ್ ಅಕಾಡೆಮಿ ಸಮೀಕ್ಷೆ ಪ್ರಕಾರ ಭಾರತದಲ್ಲಿ 65% ಮಹಿಳೆಯರು ಅನಕ್ಷರಸ್ಥರಾಗಿದ್ದಾರೆ. 2001ರಿಂದ 2005ರವರೆಗೂ ನಡೆದ ಸಮೀಕ್ಷೆಯಲ್ಲಿ ನಗರ ಪ್ರದೇಶಗಳಲ್ಲಿ 60% ಅನಕ್ಷರಸ್ಥರಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ 84% ಪದವಿ ಪಡೆದ ಪ್ರಮಾಣ 5% ಗ್ರಾಮೀಣ ಪ್ರದೇಶದಲ್ಲಿ 65% ಇದನ್ನು ಗಮನಿಸಿದರೆ ಮಹಿಳಾ ಸಾಕ್ಷರತೆ ಹೆಚ್ಚಿಸಬೇಕಿದೆ. ಕುಟುಂಬದ ಪ್ರತಿ ಮಹಿಳೆ ಕೇವಲ ಅಕ್ಷರಸ್ಥಳಾಗಿದ್ದರೆ ಸಾಲದು, ಪ್ರಪಂಚದ ತಿಳುವಳಿಕೆ ಇರಬೇಕು. ದೂರ ಶಿಕ್ಷಣದ ಮೂಲಕ ವಿದ್ಯಾರ್ಜನೆ ಮಾಡಲು ಅವಕಾಶ ಇದೆ. ಮನೆಯಲ್ಲಿ ಕುಳಿತು ಬಿಡುವಿನ ವೇಳೆಯಲ್ಲಿ ಯುವತಿಯರು ಶಿಕ್ಷಣ ಕಲಿಯಬಹುದು. ಮುಂದೆ ತಾನೇ ತನ್ನ ಮಕ್ಕಳಿಗೆ ಪಾಠ ಹೇಳಿಕೊಡಲು ಅವರ ಭವಿಷ್ಯ ರೂಪಿಸುವ ಭರವಸೆಯನ್ನು ಹೊಂದಿರುತ್ತಾಳೆ. ಇತ್ತೀಚೆಗೆ ವಯಸ್ಸಿನ ಭೇದ ಭಾವ ಇಲ್ಲದೆ ಎಲ್ಲ ವರ್ಗದ ಮಹಿಳೆಯರು ಕಂಪ್ಯೂಟರ್ ಕಲಿಕೆಯತ್ತ ಒಲವು ತೋರುತ್ತಿರುವುದು ಶ್ಲಾಘನೀಯ. ಕಂಪ್ಯೂಟರ್ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಹೆಚ್ಚು ಅವಕಾಶ ಸಿಗುತ್ತದೆ. ಜೊತೆಗೆ ಉದ್ಯೋಗಾವಕಾಶಗಳನ್ನು ಪಡೆಯಬಹುದಾಗಿದೆ. ವಿವಾಹಿತ ಮಹಿಳೆ ಆದ್ಯತೆ ನೀಡಿ ನಂತರ ಸಮಯವನ್ನು ವಿದ್ಯಾಭ್ಯಾಸಕ್ಕೆ, ಉದ್ಯೋಗಕ್ಕೆ ಮೀಸಲಿಡಬೇಕು. ಶಿಕ್ಷಣ ಎಂಬುದು ಹಲವು ಸನ್ನಿವೇಶದಲ್ಲಿ ಬೆಳಕು ಚೆಲ್ಲುತ್ತದೆ. ವಿವಾಹ ಪೂರ್ವದಲ್ಲಿ ಅನೇಕ ತೊಂದರೆಗಳಿಂದ ವಿದ್ಯಾಭ್ಯಾಸ ಪೂರ್ಣಗೊಳಿಸದ ಉದ್ಯೋಗ ಮಾಡಲು ಅನೇಕ ಸಂಸಾರದಲ್ಲಿ ಹೆಚ್ಚಿನ ಪ್ರೋತ್ಸಾಹ ಇದೆ. ಹೆಣ್ಣು ಮಕ್ಕಳು ಮದುವೆಯಾದರೂ ಪ್ರಗತಿಯತ್ತ ಸಾಗುತ್ತಿದ್ದಾಳೆ. ಕೆಲವು ಸಮೀಕ್ಷೆಗಳನ್ನು ಕ್ರೋಢೀಕರಿಸಿದಾಗ ಯುವತಿಯರು ವಿದ್ಯಾಭ್ಯಾಸದಲ್ಲಿ ಏರಿಕೆ ಪ್ರಮಾಣ ಜಾಸ್ತಿಯಾಗುತ್ತಿದೆ. ವ್ಯಕ್ತಿತ್ವಕ್ಕೆ ಶಿಕ್ಷಣ ಮೆರುಗು ನೀಡುತ್ತದೆ ಎಂಬ ಭಾವನೆ ಮಹಿಳೆಯರಲ್ಲಿ ಬೆಳೆಯುತ್ತಿದೆ. ಆದ್ದರಿಂದಲೇ ಇಂದು ಯುವತಿಯರು ಮದುವೆಯ ನಂತರ ವಿದ್ಯಾಭ್ಯಾಸ ಮುಂದುವರಿಸುತ್ತಿದ್ದಾರೆ. ಇಂದು ಯುವತಿಯರಿಗೆ ಸಂಸಾರ ನಿರ್ವಹಣೆ ಅಷ್ಟೇ ಗುರಿ ಆಗಿಲ್ಲ. ತನ್ನ ಅಸ್ತಿತ್ವ, ಆತ್ಮಗೌರವಕ್ಕಾಗಿ ಸೆಣಸಾಡುವ ಛಲ ಅವಳಲ್ಲಿ ಬೇರೂರಿದೆ. ಇಂದಿನ ಸಾಮಾಜಿಕ ಆರ್ಥಿಕ ಒತ್ತಡಗಳು ಅವಳು ವಿದ್ಯಾವಂತಳನ್ನಾಗಿಸಲು ಪ್ರೇರೇಪಿಸಿದೆ. ಮದುವೆಯ ನಂತರ ಮೊದಲನೇ ಹಂತದ ಶಿಕ್ಷಣ ಮುಗಿಸಿ ನಂತರ ಸ್ನಾತಕೋತ್ತರ ಪದವಿ ಶಿಕ್ಷಣ ಮುಂದುವರಿಸುತ್ತಿದ್ದಾರೆ. ಗೃಹ ಚಟುವಟಿಕೆಗಳ ಮಧ್ಯೆ ಉದ್ಯೋಗ ಮತ್ತು ಶಿಕ್ಷಣ ಇವುಗಳನ್ನು ನಿಭಾಯಿಸುವುದು ಅವಳಿಗೆ ಹೊರೆಯಾಗುವುದಾದರೂ ಅವಳು ಸಮರ್ಥವಾಗಿ ಅದನ್ನು ನಿಭಾಯಿಸುತ್ತಾಳೆ. ಹೊರ ಪ್ರಪಂಚದಲ್ಲಿ ಯುವತಿಯರು ಬಳಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಿದ್ದಾಳೆ.
ಸಾಮಾಜಿಕವಾಗಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಶಿಕ್ಷಣ ಮಹತ್ವ ಪಡೆದು ಗುರಿ ಸಾಧಿಸುತ್ತಿರುವುದು ಹೆಮ್ಮೆಯ ವಿಚಾರ.